Hello students, welcome to the LaExcellence IAS Academy. I am Rashmi and let us analyze June 23rd current affairs, and these are various important current affairs. One is relating to this US has been attacked on Iran, and let us analyze that one. And also ಏನು ಅಂತಂದರೆ US ಏನಕ್ಕೆ ಇರಾನ್ಗೆ ಅಟ್ಯಾಕ್ ಮಾಡ್ತು, that is the biggest question. And the next one is the infrastructure deficiencies in ಡೊನೇಟಿಂಗ್ ದಿ ಆರ್ಗನ್. ಓಕೆ, ಈ ಆರ್ಗನ್ನ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋವಾಗ ಅಥವಾ ಆರ್ಗನ್ ಡೋನರ್ಸ್ಗಳಿಗೆ ಮತ್ತು ಈ ಆರ್ಗನ್ ರಿಸಿಪಿಯೆಂಟ್ಸ್ಗಳಿಗೆ ಏನಂದರೆ ತುಂಬ ಅಂದರೆ ಕೆಲವೊಂದು ಟೈಮಲ್ಲಿ ಕಷ್ಟ ಆಗ್ತದೆ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಒಂದು ICU ಬೆಡ್ಸ್ಗಳು ಸಿಗೋದಿಲ್ಲ ಅಥವಾ ಶಾರ್ಟೇಜ್ ಆಫ್ ಫಂಡ್ಸ್ ಆಗಿರ್ಬೋದು. ಲೆಟ್ ಅಸ್ ಅನಲೈಸ್ ಇನ್ ಡೀಟೇಲ್ ರಿಗಾರ್ಡಿಂಗ್ ದಟ್ ರಿಪೋರ್ಟ್ ವಾಸ್ ಬಿನ್ ಗಿವನ್ ಬೈ ದಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ. ಓಕೆ, ಆಲ್ಸೋ ದ ನೆಕ್ಸ್ಟ್ ಈಸ್ INS ತಮಲ್ ಬಗ್ಗೆ ನೋಡೋಣ. ದ ನೆಕ್ಸ್ಟ್ ಈಸ್ ದಿಸ್ ಈಸ್ ಅ ಇಂಡಿಯನ್ and also that is built in Russia. It is the Indian Navy ನಲ್ಲಿ ಏನು ಅಂತಂದರೆ ಒಂದು ಸೇರ್ಪಡೆಗೊಳ್ತಾ ಇದೆ. And also the AI based education that is already been using in the ರಾಜಸ್ಥಾನ್ ಸ್ಕೂಲ್ಸ್. ಈ ರಾಜಸ್ಥಾನ್ ಸ್ಕೂಲ್ಸ್ನಲ್ಲಿ ಸಕ್ಸಸ್ಫುಲ್ ಆಗಿದೆ ಈ ಒಂದು AI based ಎಜುಕೇಷನ್ ಒಂದು ಪಾಲಿಸಿನ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಕ್ಕೆ. ಲೆಟ್ ಅಸ್ ಅನಲೈಸ್ ಆಲ್ ದೀಸ್ ಇನ್ ಡೀಟೇಲ್. ಫಸ್ಟ್ಲಿ ಲೆಟ್ ಅಸ್ ಇಂಪಾರ್ಟೆಂಟ್ ನ್ಯೂಸ್ ಏನು ಅಂತಂದರೆ ದ US ಅಟ್ಯಾಕ್ Iran and also strikes three nuclear sites. 3 nuclear sites-ಗಳನ್ನು ಏನು ಮಾಡಿದೆ ಅಂದರೆ US based bomber aircraft has been ಏನು ಅಂದರೆ it has been just drop the bombs especially in these 3 regions. ಇರಾನ್ನಲ್ಲಿ ಏನು ಅಂತಂದರೆ ಒಂದು 3 ಸೈಟ್ಸ್ಗಳಿದೆ. These are the nuclear sites. These nuclear sites are ಒಂದು ಫಾಡೋ ಅಂತೇಳಿ, ಒಂದು ನ್ಯಾಟನ್ಸ್ ಅಂತೇಳಿ, ಇನ್ನೊಂದು ಇಫ್ತಾನ್ ಅಂತ ಹೇಳಿ. ಓಕೆ, ಇಲ್ಲಿ ಏನು ಅಂತಂದರೆ ದೀಸ್ ಆರ್ ಎನ್ರಿಚ್ಮೆಂಟ್ ಆಫ್ ದಿ ಯುರೇನಿಯಂ ಪ್ರೊಡಕ್ಷನ್ ಇಲ್ಲಿ ಜಾಸ್ತಿ ಆಗ್ತಾಯಿದೆ ಈ ಸೈಟ್ಸ್ಗಳಲ್ಲಿ. ಅದಕ್ಕೆ ಏನು ಅಂದರೆ ಆ್ಯಂಡ್ ಆಲ್ಸೋ ದೀಸ್ ಸೈಟ್ಸ್ ಆರ್ ಬಿನಿತ್ ದಿ ಮೌಂಟೇನ್ಸ್ ಕೆಳಗಡೆ ಏನು ಅಂದರೆ ಇದನ್ನು ಎಸ್ಟಾಬ್ಲಿಷ್ ಮಾಡಿಕೊಂಡು ಅಲ್ಲಿ ಒಂದು ಎನ್ರಿಚ್ಮೆಂಟ್ ಆಫ್ ಯುರೇನಿಯಂ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂದರೆ ಮೌಂಟೇನ್ಗಳಿದ್ದಾಗ ನೋಡಿ ಇಟ್ ಈಸ್ ಒನ್ ಆಫ್ ದಿ ಸೇಫ್ ಪ್ಲೇಸ್ ಅಂತ ಹೇಳಿ. ಸೇಫ್ ಪ್ಲೇಸ್ ಏನು ಗೊತ್ತಾಗೋದೇ ಇಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರಾ ಇಲ್ವಾ ಅಂತೇಳಿ. ವೆನ್ ದೇರ್ ಆರ್ ಮೌಂಟೇನ್ಸ್ ಹಿಯರ್, ಓಕೆ, ಆ್ಯಂಡ್ ವಾಟ್ ದೇ ವಿಲ್ ಡೂ ಬಿನಿತ್ ದ್ಯಾಟ್ ಮೌಂಟೇನ್ they will dig that and also they will make the place over here beneath the mountain. and ಏನು ಅಂತಂದರೆ ಎಲ್ಲ ಯುರೇನಿಯಂನ ಎನ್ರಿಚ್ಮೆಂಟ್ ಆಗಿರಲಿ ಆ ಪ್ರಾಸೆಸ್ನ ಆಗಿರಲಿ ಅಲ್ಲಿ ಮಾಡ್ತಾರೆ. ಸ್ಯಾಟಲೈಟ್ ಮೂಲಕ ಏನೇ ಒಂದು ಇಮೇಜಸ್ ಯಾರೇ ಒಂದು ದೇಶದವ್ರು ತಗೊಂಡ್ರು ಕೂಡ ಗೊತ್ತೇ ಆಗೋದಿಲ್ಲ ಇಲ್ಲಿ ಒಂದು ಏನು ಅಂದರೆ ಯುರೇನಿಯಂ ಎನ್ರಿಚ್ಮೆಂಟ್ ಆಗ್ತಾ ಇದೆ ಅಂತೇಳಿ, ಸೇಫ್ ಪ್ಲೇಸ್ ಅಂತ ಹೇಳಿ. ದ್ಯಾಟ್ಸ್ ವೈ ದೇ ಹ್ಯಾವ್ ಚೂಸನ್ ದೀಸ್ ಪ್ಲೇಸಸ್. ಬಟ್ ಏನು ಅಂದರೆ USA ಹ್ಯಾವ್ ಅಟ್ಯಾಕ್ಡ್ ದೀಸ್ ಪ್ಲೇಸಸ್. ಫಸ್ಟು ಏನಂದರೆ ಇರಾನ್ ಮೇಲೆ ಇಸ್ರೇಲ್ ಅನ್ನೋದು ದಾಳಿ ಮಾಡ್ತು. ಬಟ್ US ಈಸ್ ಇನ್ ಸಪೋರ್ಟ್ ಫಾರ್ ಇಸ್ರೇಲ್ ನಾವು. ಆ್ಯಂಡ್ ಆಲ್ಸೋ ಇರಾನ್ಗೆ ಏನು ಅಂದರೆ ಕಾಷಿಯಸ್ ನೀಡ್ತಾ ಬಂತು, ದ್ಯಾಟ್ ವಾರ್ನಿಂಗ್ ಕೂಡ ನೀಡ್ತಾ ಬಂತು. ಏನು ಅಂತಂದರೆ ಸ್ಟಾಪ್ ಮಾಡಿ, ಒಂದು ನ್ಯೂಕ್ಲಿಯರ್ ವೆಪನ್ಸ್ಗಳನ್ನು ಪ್ರೊಡಕ್ಷನ್ ಮಾಡೋದು ಸ್ಟಾಪ್ ಮಾಡಿ ಆ್ಯಂಡ್ ಸ್ಟಾಪ್ ದಿ ವಾರ್ ವಿತ್ ಇಸ್ರೇಲ್ ಅಂತ ಡೊನಾಲ್ಡ್ ಟ್ರಂಪ್ ಹ್ಯಾಸ್ ಗಿವನ್ ಲಾಟ್ ಆಫ್ ವಾರ್ನಿಂಗ್ಸ್. ಅದರಲ್ಲಿ ಏನು ಅಂತಂದರೆ ಈ ಥರ ಕೆಲವೊಂದಿಷ್ಟು ಇಮ್ಮಿಡಿಯೇಟ್ ಒಂದು ಏನು ಅಂದರೆ ನಿರ್ಧಾರಗಳನ್ನ ತಗೊಂಡ್ರು. ಯಾರು ಅಂದರೆ ಈ ಒಂದು ಡೊನಾಲ್ಡ್ ಟ್ರಂಪ್. ಲೆಟ್ ಅಸ್ ಅನಲೈಸ್ and what are these places and what are these famous for. Firstly, Fordo, that is Iran's most heavily fortified nuclear site. As I told you, ಇಲ್ಲಿ ಏನು ಅಂತಂದರೆ ಎನ್ರಿಚ್ಮೆಂಟ್ ಆಫ್ ನ್ಯೂಕ್ಲಿಯಂ ಅಂದರೆ ಯುರೇನಿಯಂ ಇಲ್ಲಿ ಜಾಸ್ತಿ ಇಲ್ಲಿ ಫಾಡೋದಲ್ಲಿ. ಆ್ಯಂಡ್ ಆಲ್ಸೋ ದ್ಯಾಟ್ ಹ್ಯಾಸ್ ಬಿನ್ ಬಿಲ್ಟ್ ಡೀಪ್ ಬಿನಿತ್ ದಿ ಮೌಂಟೇನ್ ಆಸ್ ವೆಲ್. ಆ್ಯಂಡ್ ನಾಟನ್ಸ್ ಅಂತ ನೋಡಿದಾಗ ಲಾರ್ಜೆಸ್ಟ್ ಯುರೇನಿಯಂ ಎನ್ರಿಚ್ಮೆಂಟ್ ಫೆಸಿಲಿಟಿ ಇನ್ ದ ಇರಾನ್. ಆ್ಯಂಡ್ ಆಲ್ಸೋ ದಿ ಇಫ್ಸಾಹನ್ ಅಂತ ಹೇಳಿ ದಿ ಇರಾನ್ಸ್ ಲಾರ್ಜೆಸ್ಟ್ ನ್ಯೂಕ್ಲಿಯರ್ ರಿಸರ್ಚ್ ಸೈಟ್. ಇಲ್ಲಿ ಏನು ಅಂತಂದರೆ ಒಂದು ರಿಸರ್ಚ್ ಕೂಡ ಮಾಡ್ತಾ ಇದ್ದಾರೆ ಈ ಪ್ಲೇಸ್ನಲ್ಲಿ. ಅದಕ್ಕೆ ಏನು ಅಂದರೆ ಇದು ಒಂದು ಟಾರ್ಗೆಟೆಡ್ ಪ್ಲೇಸ್ ಆಫ್ ದಿ USA ಆಯಿತು, ಟಾರ್ಗೆಟೆಡ್ ಬೈ ದಿ USA ಆಸ್ ವೆಲ್. ಲೆಟ್ ಅಸ್ ಸಿ ಇನ್ ದ ಮ್ಯಾಪ್. ದೀಸ್ ಆರ್ ದ ಪ್ಲೇಸಸ್. ಎಸ್ಪೆಷಲಿ ಇನ್ ದ ಇರಾನ್ ಅಂತ ಬಂದಾಗ ಇರಾನ್ನಲ್ಲಿ ಈ ಪ್ಲೇಸಸ್ಗಳಲ್ಲಿ ಏನು ಅಂತಂದರೆ ದೇ ಹ್ಯಾವ್ ಅಟ್ಯಾಕ್ಟ್. ಓಕೆ, ಟೆಹರಾನಲ್ಲಿ ಅಟ್ಯಾಕ್ ಮಾಡ್ತು ತುಂಬ ಜಾಸ್ತಿ. ಏನಂದರೆ ಸಿವಿಲಿಯನ್ಸ್ ಡೆತ್ಗಳು ಜಾಸ್ತಿ ಆಯಿತು, ಹಾಸ್ಪಿಟಲ್ ಮೇಲೆ ಅಟ್ಯಾಕ್ ಆಯಿತು, ಈ ಥರ ಎಲ್ಲ ಆಯಿತು. ಬಟ್ ಏನು ಅಂದರೆ ಇಲ್ಲಿ ಏನು ಅಂದರೆ ದೇರ್ ವೇರ್ ಎನ್ರಿಚ್ಮೆಂಟ್ ಆಫ್ ದಿ ಯುರೇನಿಯಂ. ಅದಕ್ಕೆ ಏನಂದರೆ ಪ್ರೊಡಕ್ಷನ್ ಮಾಡಬಾರ್ದು ಇವರು ಇರಾನ್ನವರು ಅಂತೇಳಿ. ದಟ್ಸ್ ವೈ ದಿ ಇಸ್ರೇಲ್ ಆ್ಯಂಡ್ ಆಲ್ಸೋ ದಿ USA
have attacked these kinds of sites over here. And this is the satellite image, okay, whatever this was been destroyed. And ಈ ಥರ ಮಾಡಿದ್ರಲ್ವಾ, ಈ ಥರ ಸಡನ್ನಾಗಿ ಯು ಎಸ್ ಎದವರು ದಾಳಿ ಮಾಡ್ತಾರೆ ಅಂತ ಹೇಳಿ ಇರಾನ್ನವ್ರಿಗೆ ಗೊತ್ತಿರಲಿಲ್ಲ. ಬಿಕಾಸ್ ಏನಂದ್ರೆ ವಾರಿಂಗ್ ಕೊಡ್ತಾ ಇದ್ದಾರೆ, ಬಟ್ ದೇರ್ ವಾಸ್ ನಾಟ್ ಕೈಂಡ್ ಆಫ್ ದಿ ವಾರ್ ಬಿಟ್ವೀನ್ ಯು ಎಸ್ ಆ್ಯಂಡ್ ಇರಾನ್ ಅಂತ ಹೇಳಿ. ಏನು ಅಂದರೆ ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಏನು ಅಂದರೆ ವಾರ್ ಇದೆ, ಬಟ್ ಯು ಎಸ್ ಈಸ್ ಇನ್ ಸಪೋರ್ಟ್ ಆಫ್ ಇಸ್ರೇಲ್. ಬಟ್ ಏನಂದರೆ ಈ ಥರ ನಮಗೆ ಎದುರಾಳಿಯಾಗಿ ಈ ಥರ ಒಂದು ಬಾಂಬ್ ಅಟ್ಯಾಕ್ ಮಾಡ್ತಾರೆ ಅಂತ ಕೂಡ ಪ್ರಿಡಿಕ್ಷನ್ ಕೂಡ ಮಾಡಿರಲಿಲ್ಲ. ಬಟ್ ನಾವು ದ ಇರಾನ್ ಈಸ್ ಟೇಕಿಂಗ್ ಒನ್ ಆಫ್ ದಿ counter attack and also kind of the initiative that it wanted to close this Strait of Hormuz. Strait of Hormuz na close ಮಾಡಬೇಕು ಅಂತ ಹೇಳಿ. If they close this Strait of Hormuz, very important ಇದು, ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ ಸ್ಟ್ರೇಟ್ ಆಫ್ ಹರ್ಮಸ್ ಬಗ್ಗೆ. ಜಸ್ಟ್ ಬಿ ಕೇರ್ಫುಲ್, ಯಾವುದೇ ಒಂದು ಸ್ಟ್ರೇಟ್ ಬಗ್ಗೆ ಕೇಳುವಂಥ ಚಾನ್ಸಸ್ ಇದೆ, ಬಟ್ ಸ್ಪೆಷಲಿ ಏನಂದರೆ ಸ್ಟ್ರೇಟ್ ಆಫ್ ಹರ್ಮಸ್ ಬಗ್ಗೆ ತುಂಬ ನ್ಯೂಸ್ನಲ್ಲಿದೆ. ದಟ್ಸ್ ವೈ. ಆ್ಯಂಡ್ ಆಲ್ಸೋ ಸ್ಟೇಟ್ ಆಫ್ ಹರ್ಮಸ್ನ ಏನಾದರೂ ಕ್ಲೋಸ್ ಮಾಡಿದ್ರು ಇರಾನ್ನವರು ಅಂತಂದರೆ ವಾಟ್ ಇಟ್ ವಿಲ್ ಹ್ಯಾಪನ್, ಇಟ್ ವಿಲ್ ಬಿ ಗಾಟ್ ಅಫೆಕ್ಟೆಡ್ ಫಾರ್ ಟ್ರಾನ್ಸ್ಪೋರ್ಟೇಷನ್, ಫಾರ್ ಶಿಪ್ಮೆಂಟ್ ಆಫ್ ಆಯಿಲ್ ಆ್ಯಂಡ್ ಗ್ಯಾಸಸ್, ನ್ಯಾಚುರಲ್ ಗ್ಯಾಸಸ್ ಥ್ರೂ ಔಟ್ ದೀಸ್ ಸದರ್ನ್ ಕಂಟ್ರೀಸ್ಗಳೇ, ಸೌತ್ ಈಸ್ಟ್ ಕಂಟ್ರೀಸ್ಗಳಿಗೆ ಮತ್ತು ವೆಸ್ಟರ್ನ್ ಕಂಟ್ರೀಸ್ಗಳಿಗೂ ಒಂದು ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಮಾಡೋದಕ್ಕೂ ಕೂಡ ಈ ಒಂದು ಸ್ಟ್ರೇಟ್ ತುಂಬ ಇಂಪಾರ್ಟೆಂಟ್ ಒಂದು ಸ್ಟ್ರೇಟ್ ಆಗಿರುತ್ತೆ ಈ ಪಾತದು. ಆ್ಯಂಡ್ if they close this one, it will lead to the, antandre like kind of a traffic also, okay, in order to do the trading, import and export. ನೀವು ಏನಾದರೂ ಈ ಥರ ಅಟ್ಯಾಕ್ ಇನ್ನೂ ಜಾಸ್ತಿ ಮಾಡ್ತಾ ಹೋದ್ರಿ ಅಂತಂದರೆ ವಿ ಆರ್ ರೆಡಿ ಟು ಕ್ಲೋಸ್ ದಿಸ್ ಸ್ಟೇಟ್ ಆಫ್ ಹರ್ಮಸ್ ಅಂತ ಹೇಳಿ. ಅಲ್ಲಿ ಇರಾನ್ನಲ್ಲಿರುವಂಥ ಲೆಜಿಸ್ಲೇಚರ್ನಲ್ಲಿ ಅದು ಏನು ಅಂತಂದರೆ ಒಂದು ಟಾಕ್ಸ್ಗಳು ಕೂಡ ನಡೀತಾ ಇದೆ. ದೇ ವಾಂಟೆಡ್ ಟು ಡಿಸ್ಕಸ್ ಆ್ಯಂಡ್ ದೇ ವಾಂಟೆಡ್ ಟು ಗಿವ್ ದ ರಾಟಿಫಿಕೇಶನ್ ಟು ಕ್ಲೋಸ್ ದಿಸ್ ಫಾರ್ ಸರ್ಟನ್ ಪೀರಿಯಡ್ ಆಫ್ ಟೈಮ್. ಈ ಥರ ಮಾಡಬೇಕು ಅಂತ ಹೇಳಿ ಅಲ್ಲಿರುವಂಥ ಪಾರ್ಲಿಮೆಂಟ್ನವರು ಕೂಡ ದೇ ಆರ್ ಜಸ್ಟ್ ಟೇಕಿಂಗ್ ದಿಸ್ ಕೈಂಡ್ ಆಫ್ ಇನಿಷಿಯೇಟಿವ್ ಟು ಕ್ಲೋಸ್ ದಿಸ್ ಸ್ಟ್ರೇಟ್ ಆಫ್ ಹರ್ಮಸ್. If they close this Strait of Hormuz, it will get affected for the foreign countries as well. Because ಎಲ್ಲ ಶಿಪ್ಸ್ಗಳಲ್ಲೂ ನೋಡಿ, most of the ships they are traveling for these eastern and western countries-ಗಳಿಗೆ. This is one of the strait that is helping for trading purpose. Especially another round about 20% of the world's 20% of the world's oil and natural gas will be traded by this strait. ಈ ಸ್ಟ್ರೇಟಿಂದ ಏನು ಅಂತಂದರೆ 20% ಆಫ್ ದಿ ವರ್ಲ್ಡ್ಸ್ ಗ್ಲೋಬಲ್ ಲೆವೆಲ್ನಲ್ಲಿ 20% ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸನ್ನು ಟ್ರಾನ್ಸ್ಪೋರ್ಟೇಷನ್ಗೆ ಈ ಒಂದು ಸ್ಟ್ರೇಟನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇಫ್ ಇಟ್ ಈಸ್ ಕ್ಲೋಸ್ಡ್, ದೆನ್ ದ ಇಂಪೋರ್ಟಿಂಗ್ ಆಯಿಲ್ ಕಂಟ್ರೀಸ್ ಲೈಕ್ ಇಂಡಿಯಾನೇ ತಗೊಳ್ಳಿ. ಇವಾಗ ಇಂಡಿಯಾ ಏನು ಮಾಡ್ತದೆ, ಇಟ್ ಈಸ್ ಇಂಪೋರ್ಟಿಂಗ್ ದಿ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್, ಕ್ರೂಡ್ ಆಯಿಲ್ ಸ್ಪೆಷಲಿ ಫ್ರಮ್ UAE ಆಗಿರ್ಬೋದು ಆ್ಯಂಡ್ ಆಲ್ಸೋ ಇರಾನಿಂದ ಕೂಡ ಆಗಿರ್ಬೋದು, ಸೌದಿ ಅರೇಬಿಯಾ ಅಂತ ಒಪೆಕ್ ಕಂಟ್ರೀಸ್ಗಳಿಂದ ಕೂಡ ಇಟ್ ಈಸ್ ಇಂಪೋರ್ಟಿಂಗ್ ದ ಆಯಿಲ್. ಏನಾದರೂ ಇದನ್ನ ಕ್ಲೋಸ್ ಮಾಡಿಬಿಟ್ರೆ ನಾವು ಸಡನ್ಲಿ ದ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಪ್ರೈಸಸ್ ವಿಲ್ ಬಿ ಹೈ ಇನ್ ಇಂಡಿಯಾ ಆಸ್ ವೆಲ್. ಇಟ್ ಈಸ್ negatively impacting on India's economy as well. Not only that, the shipment get trading purpose ge, the goods and services will also get traded by this strait. So ee tara enu andre impact ಮಾಡಬೇಕು ಅಂತ ಹೇಳಿ the Iran is planning, not for India but in order to counter attack for the US counter attack ಮಾಡೋದಕ್ಕೆ ಏನು ಅಂತಂದ್ರೆ they wanted to close this there ಏನು ಅಂದ್ರೆ strait. ಅದಕ್ಕೆ ಕ್ಲೋಸ್ ಮಾಡಿದ್ರೆ ಏನಾಗ್ತದೆ, USA ಏನು ಮಾಡ್ತದೆ, ಅಲ್ಲಿಂದ ಬರುವಂಥ ಗೂಡ್ಸ್ಗಳನ್ನು ಇಲ್ಲಿಂದನೇ ಜಾಸ್ತಿ ಅದನ್ನು ಟ್ರೇಡಿಂಗ್ ಮಾಡಿಸೋದು USA. ಬಟ್ ನಾವು ಇದನ್ನು ಕ್ಲೋಸ್ ಮಾಡಿದ್ರೆ ಲೆಟ್ ದಿ USA ಕ್ಯಾನ್ ಸಫರ್, ಅಲ್ಲಿ ಕೂಡ ಇಂಪ್ಯಾಕ್ಟ್ ಆಗಲಿ ಟ್ರೇಡಿಂಗ್ ಮೇಲೆ ಅಂತೇಳಿ. ಇಟ್ ಈಸ್ ಒನ್ ಆಫ್ ದಿ ಕೌಂಟರ್ ಅಟ್ಯಾಕ್. ದಿಸ್ ಈಸ್ ವಾಟ್ ದ ಇಶ್ಯೂ ಈಸ್ ಗೋಯಿಂಗ್ ಆನ್ ನೌ. ಆಲ್ಸೋ ಸಿ and the operation or this kind of the war, it is called as Operation Midnight Hammer ಅಂತ ಹೇಳಿ. Operation Midnight Hammer, Operation, just you can just note down, Operation Midnight Hammer. This is the name given by the US. Okay. Operation Midnight Hammer was been
took as an initiative and they have just attacked this Iran. And there were seven B-2 bombers kind of aircrafts. Let me just zoom, you can just see here. This is the B-2 bomber aircraft. This B-2 bomber belongs to the USA. 7 B-2 bombers just they traveled and they just roundabout they have just attacked these kinds of sites. Okay. And also ಏನಂದ್ರೆ ಈ B-2 bombers ಏನು ಅಂತಂದ್ರೆ ವಿಶೇಷತೆ Iranian radars couldn't detect these kinds of B-2 bombers. Detect ಮಾಡಲೇ ಇಲ್ಲ. It failed to detect these kinds of B-2 bombers and ಅದಕ್ಕೆ ಏನು ಅಂದರೆ ಈ ಒಂದು ಸೈಟ್ಸ್ಗಳನ್ನು ಏನು ಅಂದರೆ ಡೆಸ್ಟ್ರಾಯ್ ಮಾಡಿ ಹೋಯಿತು. ದಿಸ್ ಈಸ್ ಒನ್ ಆಫ್ ದಿ ಏನು ಅಂದರೆ B-2 ಬಾಂಬರ್ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಆ್ಯಂಡ್ ಆಲ್ಸೋ ಈ B-2 ಬಾಂಬರ್ ನೋಡಿ ಆ ಸ್ಟೆಲ್ತ್ ಬಾಂಬರ್ ಅಂತ ಕೂಡ ಕರಿತೀವಿ ಇದನ್ನ. ಸ್ಟೆಲ್ತ್ ವೆರಿ ಫಾಸ್ಟ್ ಆ್ಯಂಡ್ ಆಲ್ಸೋ ಅನ್ಡಿಟೆಕ್ಟಬಲ್ ಇದು. ಓಕೆ, ಟೆಕ್ನಾಲಜಿ ಏನಂದರೆ ತುಂಬ ಜಾಸ್ತಿ ಒಂದು ಹೊಸ ಮಾಡರ್ನ್ ಟೆಕ್ನಾಲಜಿಯನ್ನು ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಇದನ್ನು ಒಂದು ಏನು ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಬಟ್ ಇರಾನ್ radar failed to detect this B-2 bombers and that is why ಏನು ಅಂದರೆ that was the huge impact on the Iran. This is regarding this article. Firstly ಏನು ಅಂತಂದರೆ firstly you should know what is the impact of US and Iran relationship ಇಂದ ಏನಾಗ್ತದೆ ಅಂತೇಳಿ, and also you should know regarding the B-2 bombers. It might be a science and technology based question. Okay, you should know what is the feature and functions of this B-2 bombers. Okay. This is regarding the Iran and US's conflict. And also the next is infrastructure deficiencies, a low fund affecting organ transplantation. That report is given by the Ministry of Health and Family Welfare. ಏನು ಅಂದರೆ ನೋಡಿ ನಮ್ಮ ದೇಶದಲ್ಲಿ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಬಂದಾಗ ಜನರುಗಳೇ ಹಿಂದೆ ಮುಂದೆ ನೋಡ್ತಾರೆ ಇನ್ ಆರ್ಡರ್ ಟು ಡೊನೇಟ್ ದಿ ಆರ್ಗನ್ಸ್. ಸ್ಪೆಷಲಿ ಏನು ಅಂದರೆ ದೇರ್ ಆರ್ 2 types ಆಫ್ ಡೋನರ್ಸ್ ಹಿಯರ್. ಓಕೆ, ಒಂದು ಲಿವಿಂಗ್ donor transplantation, organ transplantation, living donor organ transplantation. ಇನ್ನೊಂದು ಡೆಡ್ or deceased ಸತ್ತೋಗಿರೋರು ಡೆಡ್ ಡೋನರ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳಿ. ಈ ಲಿವಿಂಗ್ ಡೋನರ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಇರೋ ಅಂಥ ಜನರು ಏನು ಅಂತಂದರೆ ದೀಸ್ ಲಿವಿಂಗ್ ಡೋನರ್ಸ್ ಕ್ಯಾನ್ ಗಿವ್ ಸಮ್ ಆಫ್ ದಿ ಆರ್ಗನ್ಸ್. ಯಾವ ಥರ ಆರ್ಗನ್ಸ್ಗಳನ್ನ ಕೊಡ್ಬೋದು ಅಂತಂದರೆ ಲೈಕ್ ಒನ್ ಕಿಡ್ನಿ ಕ್ಯಾನ್ ಬಿ ಡೊನೇಟೆಡ್, ಒಂದು ಕಿಡ್ನಿ ಕೊಡ್ಬೋದು. ಆ್ಯಂಡ್ ಆಲ್ಸೋ ದಿ ಪಾರ್ಟ್ ಆಫ್ ಪ್ಯಾಂಕ್ರಿಯಾಸ್ ಆರ್ ಪೋರ್ಷನ್ ಆಫ್ ಪ್ಯಾಂಕ್ರಿಯಾಸ್, and also the part of liver as well. part of pancreas na ಕೊಡ್ಬೋದು, ಬದುಕ್ತಾರೆ ಇವರು ಕೂಡ. The living donor can give these kinds of organs, but they should also be more than 18 years of age ಇರಬೇಕಾಗ್ತದೆ ಇವರು ಕೂಡ. ಆ್ಯಂಡ್ ಮೆಡಿಕಲ್ ಹಿಸ್ಟ್ರಿನೂ ಕೂಡ ಇವ್ರದ್ದು ತಿಳ್ಕೊಂಡಿರ್ಬೇಕಾಗ್ತದೆ. they should be healthy also, okay, in order to donate these kinds of organs. Okay. ಆ್ಯಂಡ್ ಈ ಡೆಡ್ ಅಂತ ಬಂದಾಗ ದೀಸ್ ಡೆಡ್ ಡೋನರ್ಗಳು ಏನು ಮಾಡ್ಬೋದು ಅಂದರೆ ಆಫ್ಟರ್ ದ ಡೆತ್ ಸಮ್ ಆಫ್ ದಿ ಆರ್ಗನ್ಸ್ ವಿಲ್ ಬಿ ಫಂಕ್ಷನಿಂಗ್, ಲೈಕ್ ಐಸ್ ಅಂತ ಆಗಿರ್ಬೋದು. ಈ ಥರ ಏನು ಅಂದರೆ ದೇ ಕ್ಯಾನ್ ಆಲ್ಸೋ ಬಿ ಗಿವನ್. ಬಟ್ ಏನು ಅಂದರೆ ದ ಡೆಡ್ ಬಾಡಿದು ಏನಾದರೂ ಆರ್ಗನ್ಸ್ನ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕು ಅಂತ ಅಂದಾಗ their relatives okay, or the family, okay, family firstly ಏನಂದ್ರೆ ಫ್ಯಾಮಿಲಿದವ್ರದ್ದು ಅಪ್ರೂವಲ್ ಇರಬೇಕು. they should agree or else the relatives they should agree. Okay. Then they can just take these dead bodies organs and they can transplant that. Okay. ಈ ಥರ ಇರ್ತದೆ ರೂಲ್ಸ್ಗಳು. ಬಟ್ ದೀಸ್ ಆರ್ ಆಲ್ ದಿ ವಾಲಂಟರಿ ಬೇಸಿಸ್, ಕಂಪಲ್ಸರಿ ಏನಿಲ್ಲ ಇಂಡಿಯಾದಲ್ಲಿ. ದೇರ್ ಇಸ್ ನೋ ಕೈಂಡ್ ಆಫ್ ದ ಆ್ಯಕ್ಟ್ ದಟ್ ಈಸ್ ರಿಲೇಟೆಡ್ ಟು ದಿ ಕಂಪಲ್ಸರಿ ಡೊನೇಟಿಂಗ್, ಕಂಪಲ್ಸರಿ ಅಥವಾ ಮ್ಯಾಂಡೇಟರಿ ಅಂತ ಏನಿಲ್ಲ. ದೀಸ್ ಆರ್ ಆಲ್ ದಿ ವಾಲಂಟರಿ ಬೇಸಿಸ್. ಒಂದು ಅವೇರ್ನೆಸ್ನ ಮೂಡಿಸಿ ಏನು ಅಂತಂದರೆ ಅವ್ರನ್ನ ಒಪ್ಪಿಸಿ ಈ ಥರ ಒಂದು ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ನ ಮಾಡಿಸ್ಬೋದೇ ಹೊರತು ಯಾರನ್ನಾದ್ರೂ ಕಂಪಲ್ಸರಿಯಿಂದ ನಿನ್ನ ಒಂದು ಆರ್ಗನ್ನ ಕೊಡು ಅಂತ ಹೇಳಿ ಆ ಥರ ಕಾನೂನುಗಳೇ ಏನು ಅಂದರೆ ನಮ್ಮ ಒಂದು ದೇಶದಲ್ಲಿ ಇಲ್ಲ. ಆ್ಯಂಡ್ ಲೆಟ್ ಅಸ್ ಅನಲೈಸ್ ಹಿಯರ್. ಫಸ್ಟ್ಲಿ ಏನು ಅಂತಂದರೆ ದಿ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಪ್ರೋಗ್ರಾಮ್ ಇನ್ ಇಂಡಿಯಾ ಹ್ಯಾಸ್ ಬೀನ್ ಕ್ರಿಪಲ್ಡ್
ಏನಕ್ಕೆ? ಬಿಕಾಸ್ ಆಫ್ ಮಲ್ಟಿಪಲ್ ಇಶ್ಯೂಸ್. ದ ಕೈಂಡ್ಸ್ ಆಫ್ ಇಶ್ಯೂಸ್ ಆರ್ ಇನ್ಸಫಿಷಿಯಂಟ್ ಫಂಡ್ಸ್ಗಳಿಲ್ಲ. ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕು ಅಂದರೆ ಫಂಡಿಂಗ್ಸ್ ಆರ್ ವೆರಿ ನೆಸೆಸರಿ ಥ್ರೂ ದ ಸ್ಕೀಮ್ಸ್, ಥ್ರೂ ದ ಪಾಲಿಸೀಸ್. ಆ್ಯಂಡ್ ಆಲ್ಸೋ ದ ಶಾರ್ಟೇಜ್ ಆಫ್ ಸ್ಪೆಷಲೈಸ್ಡ್ ಡಾಕ್ಟರ್ಸ್ಗಳ ಅವಶ್ಯಕತೆ ಜಾಸ್ತಿ ಇದೆ. ಆ್ಯಂಡ್ ಆಲ್ಸೋ ದ ಪ್ರೊಸೀಜರಲ್ ಡಿಲೇಸ್. ನೋಡಿ, ತುಂಬ ಡಿಲೇ ಮಾಡಿಬಿಟ್ರು ತಿಂಗಳ ಗಂಟ್ಲೆ ಅಂತಂದರೆ ಏನಾಗ್ತದೆ? ದಟ್ ವಿಲ್ ನಾಟ್ ಬಿ ಸಕ್ಸಸ್ಫುಲ್ ಆಪರೇಷನ್ಸ್ ಆಲ್ಸೋ. ಈ ಥರ ಆಗುವಂಥ ಚಾನ್ಸಸ್ ಜಾಸ್ತಿ. ಆ್ಯಂಡ್ ಆಲ್ಸೋ ಅ ರಿಪೋರ್ಟ್ ರಿಲೀಸ್ಡ್, ಆಲ್ ದೀಸ್ been released by which ministry? Union Health and Family Welfare Ministry. They have just published the report regarding the what are the challenges and what are the issues in organ transplanting ಅಂತ ಹೇಳಿ ಅವರು ಒಂದು ರಿವ್ಯೂ ಮಾಡಿದ್ರು. That is what they have given here. And this report, the report which followed the high level meetings, especially by the senior health officials also, and they have reviewed this status of organ transplantation. ಆ್ಯಂಡ್ ಏನು ಡೆಫಿಷಿಯನ್ಸಿ ಜಾಸ್ತಿ ಇದೆ ಅಂತಂದರೆ ದಿ ಶಾರ್ಟೇಜ್ ಆಫ್ ICU ಬೆಡ್ಸ್ಗಳೇ ಸಿಗೋದಿಲ್ಲ. ಶಾರ್ಟೇಜ್ ಇದೆ ತುಂಬ ICU ಬೆಡ್ಸ್ಗಳು. ಆ್ಯಂಡ್ ಆಲ್ಸೋ ಲ್ಯಾಕ್ ಆಫ್ ಫಿನಾನ್ಷಿಯಲ್ ಸಪೋರ್ಟ್ ಫಾರ್ ದ ಪೇಷಂಟ್ಸ್ ಹೂ ರಿಕ್ವೈರ್ಡ್ ಅ ಲೈಫ್ ಟ್ರಾನ್ಸ್ಪ್ಲಾಂಟೇಷನ್. ಹೌದಾ? ಫಿನಾನ್ಷಿಯಲ್ ಸಪೋರ್ಟ್ ಕೂಡ ಬೇಕಾಗ್ತದೆ. ಆಲ್ ದಟ್ ದೇ ಹ್ಯಾವ್ ಗಿವನ್ ಹಿಯರ್ ಫಾರ್ ಲಾಂಗ್ ಟರ್ಮ್ ಮೆಡಿಕೇಷನ್ಸ್ಗೆ. ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೀರಾ, ಬಟ್ ಏನಂದ್ರೆ ರಿಕವರ್ ಆಗೋಕ್ಕೆ ಇಟ್ ನೀಡ್ಸ್ ಟೈಮ್, ಇಟ್ ನೀಡ್ಸ್ ಸೆವರಲ್ ಮಂತ್ಸ್ ಆರ್ ಸೆವರಲ್ ಇಯರ್ಸ್ ಆಫ್ ಟೈಮ್. ಅದಕ್ಕೆ ಟ್ರೀಟ್ಮೆಂಟ್ ಬೇಕಲ್ವಾ, ಮೆಡಿಸಿನ್ಸ್ಗಳು, ಮತ್ತು ಅದಕ್ಕೂ ಕೂಡ ದುಡ್ಡು ಬೇಕು. ದೇರ್ ಈಸ್ ಶಾರ್ಟೇಜ್ ಆಫ್ ಫಂಡ್ಸ್ ಫಾರ್ ದಿ, ದೇರ್ ಈಸ್ ಶಾರ್ಟೇಜ್ ಆಫ್ ಮನಿ ಆಲ್ಸೋ ಫಾರ್ ದಿಸ್ ಪೇಷಂಟ್ಸ್. ದಟ್ ಈಸ್ ವಾಟ್ ದೇ ಹ್ಯಾವ್ ಗಿವನ್. ಆ್ಯಂಡ್ ದ ನೆಕ್ಸ್ಟ್ ಏನು ಅಂತಂದ್ರೆ ಲಾಸ್ಟ್ ಇಯರ್ನಲ್ಲಿ ದೇರ್ ವರ್ 1 lakh ಕೇಸಸ್. ಲಾಸ್ಟ್ ಇಯರ್ನಲ್ಲಿ ದೇರ್ ವರ್ 1 lakh ಕೇಸಸ್ ರಿಗಾರ್ಡಿಂಗ್ ದ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್. ಅದರಲ್ಲಿ ಎಷ್ಟು ಜನರಿಗೆ ಈ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದ್ದಾರೆ ಅಂದರೆ ರೌಂಡ್ ಅಬೌಟ್ 13,476 ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಹ್ಯಾವ್ ಬಿನ್ ಪರ್ಫಾರ್ಮ್. 1,00,000 ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ಗೆ ಅಂತ ಹೇಳಿ ಒಂದು ಅರ್ಜಿ ಹಾಕಿದಾಗ ಅಲ್ಲಿ ಏನು ಅಂದರೆ ಇಷ್ಟೇ ಜನರದು ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಆಗಿದೆ. ನಾಟ್ ಇವನ್ 1/4. ಆ್ಯಂಡ್ ಆಲ್ಸೋ the capacity of the government hospitals was not adequate to meet the target. ಸ್ಪೆಷಲಿ ನೋಡಿ, ಗೌರ್ಮೆಂಟ್ ಹಾಸ್ಪಿಟಲ್ಸ್ಗಳಲ್ಲೂ ಕೂಡ ಏನು ಅಂತಂದರೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋಕ್ಕೆ ಇಟ್ ಈಸ್ ಲ್ಯಾಕಿಂಗ್ ಆಫ್ ಇನ್ಫ್ರಾಸ್ಟ್ರಕ್ಚರ್. ICU ಬೆಡ್ಸ್ಗಳು ಸಿಗೋದಿಲ್ಲ, ಒಂದು ಸ್ಪೆಷಲೈಸ್ಡ್ ಡಾಕ್ಟರ್ಸ್ಗಳು ಇರೋದಿಲ್ಲ ಅಂತ ತಿಳ್ಕೊಳ್ಳಿ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗಳಲ್ಲಿ. ಲ್ಯಾಕ್ ಆಫ್ ಎಕ್ವಿಪ್ಮೆಂಟ್ಸ್, ಲ್ಯಾಕ್ ಆಫ್ ಮಷಿನರೀಸ್, ದಟ್ ಆಲ್ ಈಸ್ ಚಾಲೆಂಜ್ ಇನ್ ಗೌರ್ಮೆಂಟ್ ಹಾಸ್ಪಿಟಲ್ಸ್. And along with that, this is very important. A critical issue was the shortage of ICU beds, which were essential for maintaining potential brainstem dead donors. As I told you, ಒಂದು ಡೆಡ್ ಡೋನರ್ಸ್ಗಳದ್ದು ಒಂದು ಆರ್ಗನ್ಸ್ಗಳನ್ನು ಇಟ್ಕೊಳ್ಳಿಕ್ಕೂ ಕೂಡ, ಅದನ್ನ ಮೇಂಟೈನ್ ಮಾಡಲಿಕ್ಕೂ ಕೂಡ ಏನು ಅಂದರೆ ಕೆಲವೊಂದಿಷ್ಟು ಮಷಿನ್ಸ್ ಆಗಿರಲಿ, ಎಕ್ವಿಪ್ಮೆಂಟ್ಸ್ ಆಗಿರಲಿ, ಏನೋ ಒಂದು ಇರೋದಿಲ್ಲ. ದಟ್ ಈಸ್ ವಾಟ್ ದ ಇಶ್ಯೂಸ್ ಹಿಯರ್. ಆ್ಯಂಡ್ ಬೆಡ್ಸ್ ವೇರ್ ಆಲ್ಸೋ ಅನ್ಅವೈಲಬಲ್. ಬೆಡ್ಸ್ಗಳು ಕೂಡ ಸಿಗೋದಿಲ್ಲ. ಈ ಥರ ಏನಂದರೆ ತುಂಬ ಇಶ್ಯೂಸ್ಗಳಿದೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ನಲ್ಲೂ ಕೂಡ. ಆ್ಯಂಡ್ ದೇರ್ ಈಸ್ ಸ್ಪೆಷಲೈಸ್ಡ್ OTsಗಳು ಕೂಡ ಬೇಕಾಗ್ತದೆ, ಆಪರೇಷನ್ ಥಿಯೇಟರ್ಸ್ಗಳು. ಬಟ್ ಆಲ್ ಆರ್ ನೀಡೆಡ್. ಏನು ಅಂತಂದರೆ ದೆನ್ ವಿ ಕ್ಯಾನ್ ಗೆಟ್, ಅಂದರೆ ದೆನ್ ದೀಸ್ ಡೋನರ್ಸ್ ಕ್ಯಾನ್ ಗೆಟ್ ದೀಸ್ ಸಕ್ಸಸ್ಫುಲ್ ಆಪರೇಷನ್ಸ್ ಆಲ್ಸೋ ಅಂತ ಹೇಳಿ. ದಟ್ ಆಲ್ ದೇ ಹ್ಯಾವ್ ಗಿವನ್ ಇನ್ ದಿಸ್. The next is the stealth frigate INS Tamal to be commissioned on July 1. Okay. And this will be the Tamal ide alva. Okay. The Tamal will be the last warship of Indian Navy to have built outside the India. Tamal ide alva. This Tamal, INS Tamal, is the last Indian naval ship that will be built outside India. ಅಂದರೆ ಏನು, ಇನ್ ಫ್ಯೂಚರ್ನಲ್ಲಿ ಆಲ್ ದೀಸ್ ನೇವಿ ಶಿಪ್ಸ್ ವಿಲ್ ಬಿ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ ಇಟ್ಸ್. ದಟ್ ಈಸ್ ಕಾಲ್ಡ್ ಆತ್ಮನಿರ್ಭರ್ ಭಾರತ್. ಓಕೆ, ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಇನ್ನು ನೆಕ್ಸ್ಟ್ ಎಲ್ಲ ಬರುವಂಥ ಒಂದು ನೇವಲ್ ಶಿಪ್ಸ್ಗಳನ್ನು ಅಂತ ಹೇಳಿ ದೇ ಆರ್ ಪ್ಲಾನಿಂಗ್. ಆ್ಯಂಡ್ ದಿಸ್ ವಿಲ್ ಬಿ ದ ಲಾಸ್ಟ್ ಒನ್ ಟು ಬಿ ಮ್ಯಾನುಫ್ಯಾಕ್ಚರ್ಡ್ ಔಟ್ಸೈಡ್ ಇಂಡಿಯಾ. ಅದು ಎಲ್ಲಿ? ರಷ್ಯಾದಲ್ಲಿ. ದ ಇಂಡಿಯನ್ ನೇವಿ ಈಸ್ ಸೆಟ್ ಟು ಬಿ ಕಮಿಷನ್ ಇಟ್ಸ್ ಲೇಟೆಸ್ಟ್ ಸ್ಟೆಲ್ತ್ ಮಲ್ಟಿ ರೋಲ್ ಫ್ರಿಗೇಟ್. that INS Tamal, ನೋಡಿ,
INS ತಮಲ್ ಎಲ್ಲಿ ಅದನ್ನು ಎಸ್ಟಾಬ್ಲಿಷ್ ಮಾಡಿದಾರೆ, ಎಲ್ಲಿ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅಂದರೆ ಕಲಿನಿನ್ಗ್ರಾಡ್ ಇನ್ ರಷ್ಯಾ. ಕಲಿನಿನ್ಗ್ರಾಡ್ ಇನ್ ರಷ್ಯಾದಲ್ಲಿ ಏನು ಅಂತಂದರೆ ಅದನ್ನು ಕಮಿಷನ್ನ ಆಲ್ರೆಡಿ ಇಟ್ ಈಸ್ ಇನ್ ಟ್ರಯಲ್ ನಾವು, and also it will be just launched, and this will be the last warship. This will be the last warship of the Navy to have been built outside India, and this is the 8th series. Tamal ide alva, that is the 8th series. Okay. 8th series naval ಒಂದು ಏನು ಅಂದರೆ 8th series naval frigate ಅಂತ ಕರಿತೀವಿ, and that will be built, that is already been built outside the India, that too in Russia. And also Tamal nodi, see what they have given. India a part of broader contract for Tushil class, okay, that also belongs to Tushil class anta heli. And also nama Goa shipyard limited ಅವರು ಕೂಡ they wanted to manufacture 2 similar frigate, 2 ಸಿಮಿಲರ್ ಆಗಿರುವಂಥ ಈ ಫ್ರಿಗೇಟ್ ಅಂದರೆ ಶಿಪ್ಮೆಂಟ್ಸ್ಗಳನ್ನು, ವಾರ್ಶಿಪ್ಸ್ಗಳನ್ನು ಒಂದು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತೇಳಿ ದೇ ಆರ್ ಪ್ಲಾನಿಂಗ್. ನೆಕ್ಸ್ಟ್ ಈಸ್ ಪ್ಯಾಕ್ಡ್ ವಿತ್ ಫೀಚರ್ಸ್. ಏನಿದೆ ಅದರದ್ದು ಒಂದು ಫೀಚರ್ ಅಂತಂದರೆ, ಫೀಚರ್ ಆಫ್ ತಮಲ್ ಇಸ್ ದ್ಯಾಟ್ ಇಟ್ ಈಸ್ ರೌಂಡ್ ಅಬೌಟ್ 125 meters ಲಾಂಗ್ ಆ್ಯಂಡ್ ಆಲ್ಸೋ 3,900 tons ವಾರ್ಶಿಪ್ ಫೀಚರ್ ವಾಸ್ ಬೀನ್ ಹ್ಯಾಸ್ ಅ impressive blend of Indian and Russian cutting edge technology. ನೋಡಿ INS, this is the 7th series. 7th series ಯಾವುದು? INS ತುಶಿಲ್ ಅಂತ ಹೇಳಿ. This is the INS ತುಶಿಲ್. Okay. ತುಶಿಲ್. This is the 7th. This is the 7th series. Tamal ಇದೆ ಅಲ್ವಾ? Tamal is the 8th series. Tamal is the 8th series. ಇದನ್ನ ನೆನ್ಪಿಟ್ಕೊಳ್ಬೇಕು. This might be our claims based question. Okay. And along with that, the very important is that, see, the ship has 26% of the indigenous components. Okay, ಅಂದರೆ ಡೊಮೆಸ್ಟಿಕ್ ಕಾಂಪೊನೆಂಟ್ಸ್ನ ಬಳಸ್ಕೊಂಡೆ ಏನು ಅಂದರೆ ದೇ ಹ್ಯಾವ್ ಮ್ಯಾನುಫ್ಯಾಕ್ಚರ್ ರೌಂಡ್ ಅಬೌಟ್ 26% ಆಫ್ ದಿ ಡೊಮೆಸ್ಟಿಕ್ ಕಾಂಪೊನೆಂಟ್ಸ್ ಹ್ಯಾಸ್ ಬಿನ್ ಯೂಸ್ಡ್, ಆ್ಯಂಡ್ ಆಲ್ಸೋ ಇನ್ಕ್ಲೂಡಿಂಗ್ ದ ಬ್ರಹ್ಮೋಸ್. INS ಅಲ್ಲಿ ಈ ಒಂದು INS ತಮಲ್ನಲ್ಲಿ ಏನಂದರೆ ಬ್ರಹ್ಮೋಸನ್ನು, ಮಿಸೈಲನ್ನು ಕೂಡ ದೇ ಹ್ಯಾವ್ ಬಿನ್ ಜಸ್ಟ್ ಏನು ಅಂತಂದರೆ ದೇ ಹ್ಯಾವ್ ಜಸ್ಟ್ ಬೀನ್ ಯೂಸ್ಡ್ ಓವರ್ ದೇರ್. ಬ್ರಹ್ಮೋಸ್ ದಟ್ ಟು ಲಾಂಗ್ ರೇಂಜ್ ಕ್ರೂಸ್ ಮಿಸೈಲ್ ಆಲ್ಸೋ. ಬ್ರಹ್ಮೋಸ್ ಇದೆ ಅಲ್ವಾ, ದಟ್ ವಿಲ್ ವಾರ್ with the help of sea and also the land. Okay, land ಮೇಲೇನೂ ಅದನ್ನು ಏನು ಅಂದರೆ it can be used, and also the sea also. This is the significance of that. Okay. And also ಏನು ಅಂದರೆ the Tamal is successfully completed the extensive sea trial. ಒಂದು 3 months sea trial ಕೂಡ ಆಗಿದೆ ಇವಾಗ ಆಲ್ರೆಡಿ. Then it will get launched in India. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಏನು ಅಂದರೆ ಅಲ್ಲಿ ಬಳಸಿರುವಂಥ ಒಂದು ವೆಪನ್ಸ್ಗಳಾಗಿರ್ಬೋದು, ಎಕ್ವಿಪ್ಮೆಂಟ್ಸ್ಗಳಾಗಿರ್ಬೋದು, ಆ್ಯಂಡ್ ಸೆನ್ಸರ್ಸ್ಗಳಾಗಿರ್ಬೋದು, ದೇ ಆರ್ having a modern technology with the help of the Russia ಅವರು ಏನು ಅಂತಂದ್ರೆ they have shared certain technologies in order to produce this INS Tamal also. And upon that, the INS Tamal will be joined the Western Fleet, this sword arm of the INS ಅಂದರೆ ಇಂಡಿಯನ್ ನೇವಿಗೆ ಇದು ಕೂಡ ಸೇರ್ಪಡೆಗೊಳ್ತದೆ INS Tamal. This is regarding this article. And next is AI based education that is driving to improve the results in the Rajasthan schools. Rajasthan alli ಏನು ಅಂದರೆ they have launched one program called as AI based initiative regarding Padai with AI ಅಂತ ಹೇಳಿ. Very important. Women school, especially ಏನು ಗರ್ಲ್ ಎಜುಕೇಷನ್ ಅಂತ ಬಂತು ಅಂತಂದರೆ ಈ ಥರ ಒಂದು ಸ್ಪೆಷಲಿ ಒಂದು ಏನಾದರೂ ಒಂದು ಮೇನ್ಸ್ ರಿಲೇಟೆಡ್ ಕ್ವೆಶನ್ ರಿಗಾರ್ಡಿಂಗ್ ದ ಎಜುಕೇಷನ್ ಅಂತ ಬಂತು ಅಂದರೆ ಯು ಕ್ಯಾನ್ ಯೂಸ್ ದಿಸ್ ಸ್ಕೀಮ್, ಯು ಕ್ಯಾನ್ ಯೂಸ್ ದಿಸ್ ಪಾಲಿಸಿ. ಯಾವುದು? ಪಡೈ ವಿತ್ AI ಅಂತ ಹೇಳಿ. ದಟ್ ಈಸ್ ಆಲ್ರೆಡಿ ಲಾಂಚ್ಡ್ ಇನ್ ದಿ ಸಮ್ ಆಫ್ ದಿ ಸ್ಕೂಲ್ಸ್ ಇನ್ ರಾಜಸ್ಥಾನ್, ಎಸ್ಪೆಷಲಿ ಇನ್ ದ ಹೈಸ್ಕೂಲ್. ಏನು ಅಂತಂದರೆ ದಿಸ್ AI ವಿತ್ ದ ಹೆಲ್ಪ್ ಆಫ್ AI that will help them to learn some of the difficult subjects. Some of the difficult subjectsಗಳನ್ನು ಏನು ಅಂತಂದರೆ ಈಸಿ ಮ್ಯಾನರಲ್ಲಿ ಇಟ್ ವಿಲ್ ಟೀಚ್. ಟೀಚರ್ಸ್ ಎಲ್ಲ ಕೂಡ ಟೀಚ್ ಮಾಡ್ತಾ ಇರ್ತಾರೆ. ಅಲಾಂಗ್ ವಿತ್ ದ ಟೀಚರ್ಸ್, ವಿತ್ ದ ಹೆಲ್ಪ್ ಆಫ್ ದಿ AI, ದೇ ವಿಲ್ ಟೀಚ್ ದ ಡಿಫಿಕಲ್ಟ್ ಸಬ್ಜೆಕ್ಟ್ಸ್ ಇನ್ ಆನ್ ಈಸಿ ಮ್ಯಾನರ್, ಸ್ಪೆಷಲಿ ದ ಮ್ಯಾಥ್ಸ್. ಮ್ಯಾಥ್ಸ್ ನೋಡಿ, ದ ಮ್ಯಾಥ್ಸ್
might be the difficult for certain students here. Similar kinds of problems will be just solved by the AI technology, and also similar kinds of problems na kuda ಕೊಡ್ತದೆ, and similar kinds of questions ಆಗಿರ್ಬೋದು, problems ಆಗಿರ್ಬೋದು, and also the different technique to solve that question, different techniques, different technique ನ ಕೂಡ ಅದು ಹೇಳ್ಕೊಡ್ತದೆ ಹೇಗೆ ಸಾಲ್ವ್ ಮಾಡಬೇಕು ಅಂತೇಳಿ. ದಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಪಢಾಯಿ ವಿತ್ AI. Padai with AI, an artificial intelligence based initiative that is launched with the objective of helping out the students in difficult subjects, especially by benefiting the digital learning platform, and also it improved the results of the government schools. Government schools nalliruvanಥ ಸ್ಟೂಡೆಂಟ್ಸ್ ಗಳದ್ದು ಒಂದು ರಿಸಲ್ಟ್ಸ್ ನ ಕೂಡ ಏನು ಅಂತಂದ್ರೆ it has been improved. And also see here, very important, 95% of the secondary students have passed with flying colors. 95% of the students ಗಳು ನೋಡಿ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ with the help of Padai with AI ಅಂತ ಹೇಳಿ. And also this initiative have helped the students who are struggling in tough subjects, difficult subjects like mathematics. And mathematics ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗಳಿಗೆ ತುಂಬಾ ಡಿಫಿಕಲ್ಟ್ ಆಗಿರುತ್ತದಲ್ಲ, that have been helped in solving the questions from the textbook and also practicing the similar or a new questions of a similar pattern. And also this digital learning has combined technology with the education through the dedication web portal. ಒಂದು ವೆಬ್ ಪೋರ್ಟಲ್ಲೇ ಇದೆ, ಅದಕ್ಕೆ ಅಂತಾನೆ ಹೇಳಿ the students can learn from that ಅಂತ ಹೇಳಿ. This is one of the important initiative taken in the Rajasthan, very important. Also see here, especially ಏನು ಅಂದ್ರೆ we introduced Padai with AI program with a web portal as I told you, and prepared a detailed action plan, DAP. ಒಂದು ಡೀಟೇಲ್ ಆಗಿ ಏನು ಅಂತಂದ್ರೆ ಸ್ಟೂಡೆಂಟ್ಸ್ ಗಳಿಗೆ ಹೆಂಗೆ ಒಂದು ಎಫೆಕ್ಟಿವ್ ಆಗಿ ಟೀಚಿಂಗ್ ಮಾಡಬೇಕು ಅಂತ ಹೇಳಿ ಆ ಒಂದು ವೆಬ್ ಪೋರ್ಟಲ್ ನಲ್ಲಿ ಇರುವಂತ ಒಂದು ಸ್ಕಿಲ್ಸ್ ನ ಕೂಡ ಅದಕ್ಕೆ ನೀಡಿದ್ದಾರೆ. ಅಂಡ್ ಅಲಾಂಗ್ ವಿತ್ ದಟ್ ದಿಸ್ ಈಸ್ ದ ಈ ಒಂದು ಆಕ್ಷನ್ ಪ್ಲಾನ್ ಇದೆ ಅಲ್ವಾ, ದಟ್ ವಾಸ್ ಇಂಪ್ಲಿಮೆಂಟೆಡ್ ಫಾರ್ 3 months. 3 months ಅಲ್ಲಿ ಏನಾಯ್ತು ಅಂದ್ರೆ ಗೊತ್ತಾಯ್ತು ನಮ್ಮ ಸ್ಟೂಡೆಂಟ್ಸ್ ಗಳು ಎಷ್ಟು ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅಂತ ಹೇಳಿ ಸ್ಕೂಲ್ಸ್ ಗಳಲ್ಲಿ. 3 months in the academic session for the students of 10th class. And 10th class students ಗಳಿಗೆ ತುಂಬಾ ಅನುಕೂಲ ಆಯಿತು ಇದು ಕೂಡ ಒಂದು ಪಢಾಯಿ ವಿತ್ AI, and they have scored well also, and a total of 351 government schools were selected for the initiative. See, ಪಢಾಯಿ ವಿತ್ AI ಏನು ಅಂತಂದ್ರೆ 315 schools was been chosen and they have implemented this program, and they were successful also in this plan. This is regarding this article. I hope that all the articles have been covered up, and see you in the next session, and thank you so much.